ಅನಂತಕುಮಾರ್ ಹೆಗಡೆಯವರು ಅವರ ಹಿಂದುತ್ವದ ಬದ್ಧತೆಯನ್ನು ಹೋರಾಟವನ್ನು ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹೋರಾಟಗಾರನಾಗಿ ಗುರುತಿಸ್ಕೊಂಡು ಸತತವಾಗಿ 6 ಬಾರಿ ಸಂಸದರಾಗಿರೋರು ಅವರು ಏಕವಚನದಲ್ಲಿ ಮಾತಾಡಿರೋಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಹೇಳಿದ್ದೀವಿ. ಹಾಗೆ ಏಕವಚನದಲ್ಲಿ ಮಾತಾಡಿದ್ದು ಸರಿಯಲ್ಲ ಅಂತ ಹೇಳಿ. ಆದರೆ ಅವ್ರನ್ನ ಟೀಕಿಸೋ ಬರದಲ್ಲಿ ಕಾಂಗ್ರೆಸ್ನ ವಿವಿಧ ಸಚಿವರುಗಳು ಮಾತಾಡ್ತಿರೋ ಮಾತಿದೆಯಲ್ಲ, ಇದು ಅಧಿಕಾರದ ಪಿತ್ತ ನೆತ್ತಿಗೇರಿದಾಗ ಆಡುವ ಮಾತುಗಳು. ಅವ್ರನ್ನ ಒಬ್ಬ ಹುಚ್ಚ ಅಂತಾನೆ, ಇನ್ನೊಬ್ಬ ನಾಯಿಗೆ ಹೋಲಿಸ್ತಾನೆ. ಅಂದರೆ ನೀವು ಏನು ಬೇಕಾದ್ರೂ ಮಾತಾಡ್ಬೋದಾ? ಅದಕ್ಕೆ ನಿಮಗೆ ಲೈಸೆನ್ಸ್ ಇದೆಯಾ? ನೀವು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬೋದು ಅಂತ ಅಂದ್ಕೊಂಡ್ರೆ ಇದು ಅಧಿಕಾರದ ಪಿತ್ತ, ಅಧಿಕಾರದ ಮದ ತಲೆಗೇರಿದವ್ರು ಮಾತಾಡೋ ರೀತಿ. ನಾನು ಅವರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ನಾವೀಗಾಗಲೇ ಏಕವಚನದಲ್ಲಿ ಮಾತಾಡಿದ್ದು ಸರಿಯಲ್ಲ ಅಂತ ಹೇಳಿದ ಮೇಲೂ ಕೂಡ ನೀವು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮ್ಮ ಹುಚ್ಚಿಳಿಸೋದು ಹೆಂಗೆ ಅಂತ ಗೊತ್ತಿದೆ. ನಮಗೆ ಹಿಡ್ದಿರೋದು ರಾಷ್ಟ್ರಭಕ್ತಿ ಹುಚ್ಚು, ಹಿಂದುತ್ವದ ಹುಚ್ಚು. ನಿಮಗೆ ಹಿಡ್ದಿರೋದು ನಿಮಗೆ ಅಧಿಕಾರದ ಹುಚ್ಚು, ಅಧಿಕಾರದ ಮತದಿಂದ ಹಿಂಗೆ ಆಡ್ತಾ ಇದ್ದೀರಿ. ನಿಮಗೆ ವೋಟ್ ಬ್ಯಾಂಕಿನ ಹುಚ್ಚು, ಹಿಂದೂ ಸಮಾಜವನ್ನು ಒಡೆಯುವ ಹುಚ್ಚು, ಮತ ಬ್ಯಾಂಕಿಗೋಸ್ಕರ SC STಗೆ ಮೀಸಲಾಗಿದ್ದಂಥ ಹಣವನ್ನು ಮತಾಂಧರಿಗೆ ಕೊಡುವಂಥ ಹುಚ್ಚು ನಿಮಗೆ ಹಿಡಿದಿರೋದು. ನಿಮ್ಮ ಹುಚ್ಚನ್ನು ಇಳಿಸೋಕ್ಕೂ ನಮಗೆ ಬರುತ್ತೆ. ಇನ್ನೇನಾದ್ರು ಹಿಂಗೆ ಹುಚ್ಚುಚ್ಚಾಗಿ ನೀವು ಮಾತಾಡಿದ್ರೆ ನಿಮಗೆ ಹೆಂಗೆ ಹುಚ್ಚು ಇಳಿಸ್ಬೇಕು ಅನ್ನೋದು ಕೂಡ ರಾಜ್ಯದ ಜನರಿಗೆ ಗೊತ್ತಿದೆ.